ನೆನ್ನೆ ಅಪ್ಪನ ಪೇರೆಂಟಿಂಗು, ಅಮ್ಮನ ಪೇರೆಂಟಿಂಗು, ಅಪ್ಪಮ್ಮನ ಪೇರೆಂಟಿಂಗು, ಅಮ್ಮಮ್ಮನ ಪೇರೆಂಟಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಸೋದ್ರ ಮಾವನ ಪೇರೆಂಟಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಕೇಳಿ. ಸೋ ಕ್ಯೂಟ್. ಎಷ್ಟು ಚೆನ್ನಾಗಿತ್ತಂದ್ರೆ ಸೋದ್ರ ಮಾವ ಆಗಿರೋದು, ಮಾಮ ಅಂತ ಅನ್ಸ್ಕೊಳ್ಳೋದು ಎಷ್ಟು ಎಮೋಷನ್ ಅಲ್ವಾ. ಯಾಕಂದ್ರೆ ನನ್ಗೆ ಇಬ್ರು ಸೋದರ ಮಾವಂದಿರು, ನಮ್ಮ ಅಮ್ಮನಿಗೆ ಇಬ್ರು ತಮ್ಮಂದಿರು. ಅವ್ರು ಕಲಿಸ್ತಿರೋ ಜೀವನ ಪಾಠನ ನಮ್ಮ ಅಪ್ಪ ಅಮ್ಮನೂ ನಾನು ಕಲಿಸ್ಲಿಲ್ಲ. ಯಾಕಂದ್ರೆ ನನ್ನ ಮೊದಲನೇ ಮಾಮ, ನಮ್ಮಮ್ಮನ ಮೊದಲನೇ ತಮ್ಮ, ನಮ್ಮ ಇಡೀ ಫ್ಯಾಮಿಲಿಗೆ ಫಸ್ಟ್ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿದಂತಹ ವ್ಯಕ್ತಿ. 90s ನಮ್ಮ ಮಾಮ MSc ಇನ್ ಬಾಟ್ನಿ ಕಂಪ್ಲೀಟ್ ಮಾಡಿದ್ರು. ಪ್ರತಿ ಸತಿ ನನಗೆ ಅವ್ರು ಹೇಳ್ಕೊಡೋದು ಅಥವಾ ಹೇಳ್ಕೊಟ್ಟಿರೋದು ಏನಂತಂದ್ರೆ, ಎಜುಕೇಶನ್ ಎಷ್ಟು ಮುಖ್ಯ, ನೀನು ಬುದ್ಧಿವಂತಲಾದ್ರೆ, ವಿದ್ಯಾವಂತಲಾದ್ರೆ ಎಷ್ಟು ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದು, ಯಾರ ಮೇಲೂ ಡಿಪೆಂಡ್ ಆಗೋ ಹಂಗಿಲ್ಲ, ನಿನ್ನ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿ ನೀನು ಡಿಸೈನ್ ಮಾಡ್ಕೊಳ್ಬೋದು ಅನ್ನೋದನ್ನ ನಮ್ಮ ದೊಡ್ಡ ಮಾಮ ಹೇಳ್ಕೊಟ್ಟಿದ್ರು. ನಮ್ಮ ಚಿಕ್ಕ ಮಾಮ ಪೂರಾ ತದ್ವಿರುದ್ಧ. 10th ಮುಗಿಸ್ಲಿಲ್ಲ ಅವರು. ಬಟ್ ಅವರಿಂದ ನಾನು ಕಲ್ತಿದ್ದ ಪಾಠ ಏನಂತಂದ್ರೆ, ಯಾರ ಮುಂದೇನು ಇದು ತಪ್ಪು ಅಂತ ಹೇಳೋಕೆ ನೀನು ಯಾವತ್ತೂ ಹೆದರಬಾರ್ದು ಅಂತ. ಇವತ್ತಿಗೂ ನನ್ನ CM ಮುಂದೆ ನಿಲ್ಸಿದ್ರು, PM ಮುಂದೆ ನಿಲ್ಸಿದ್ರು, ನೀವು ಮಾಡಿದ ಇಂಥದ್ದೇ ತಪ್ಪು ಅಂತ ಅವ್ರಿಗೆ ಬೆರಳು ಮಾಡಿ ತೋರಿಸೋವಷ್ಟಾದ್ರೂ ನಾನು ಧೈರ್ಯವಂತೆ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಪೇರೆಂಟಿಂಗ್, ಅದು ಸ್ಪೆಷಲಿ ಇಂಡಿಯನ್ ಪೇರೆಂಟಿಂಗ್ ಸಿಸ್ಟಮಿಗೆ ಬಂದಾಗ ಮನೆ ಮಂದಿ ಎಲ್ಲ ನಿಮ್ಗೆ ಒಳ್ಳೇದು ಹೇಳ್ಕೊಡ್ಬೋದು, ಮನೆ ಮಂದಿ ಎಲ್ಲರೂ ನಿಮಗೆ ಟ್ರಾಮಾಗಳನ್ನು ಕೊಡ್ಬೋದು.